ರಾಷ್ಟ್ರಪತಿ ಭವನದ ಅಮೃತ ಉದ್ಯಾನವನವು ಸಾರ್ವಜನಿಕರ ವೀಕ್ಷಣೆಗೆ ತೆರೆಯಲಾಗಿದ್ದು, ಇಂದಿನಿಂದ ಸೆಪ್ಟೆಂಬರ್ 15ರವರೆಗೆ ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಅಮೃತ ಉದ್ಯಾನವನವು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಸಾರ್ವಜನಿಕರ ವೀಕ್ಷಣೆಗೆ ತೆರೆದಿರುತ್ತದೆ. ಸಂಜೆ 5 ಗಂಟೆಯವರೆಗೂ ಸಾರ್ವಜನಿಕರು ಅಮೃತ ಉದ್ಯಾನವನ ಪ್ರವೇಶಿಸಬಹುದಾಗಿದೆ. ಆದರೆ ಸೋಮವಾರಗಳಂದು ಮಾತ್ರ ರಜೆ ನೀಡಲಾಗಿದೆ. ರಾಷ್ಟ್ರಪತಿ ಭವನದ ಆವರಣದಲ್ಲಿರುವ ಅಮೃತ ಉದ್ಯಾನವನವು ಹಲವು ಆಕರ್ಷಣೆಗಳನ್ನು ಹೊಂದಿದ್ದು, ಮಕ್ಕಳಿಗೆ ಪ್ರತ್ಯೇಕವಾದ ಬಾಲವಾಟಿಕ, ಪುಲ್ಮೇರಿಯಾ ಗಾರ್ಡನ್, ಅರಳಿ ತೋಟ, ಬೋನ್ಸಾಯ್ ತೋಟ, ಬಾಬ್ಲಿನ್ ಬ್ರೂಕ್ಸ್ ಸೆಂಟ್ರಲ್ ಲಾನ್, ಲಾಂಗ್ ಗಾರ್ಡನ್, ಸರ್ಕ್ಯುಲಾರ್ ಗಾರ್ಡನ್, ವಿದೇಶಿ ಹಾಗೂ ಹಲವು ಬಗೆಯ ದೇಶೀಯ ಪುಷ್ಪಗಳ ಗಿಡಗಳು ಇಡೀ ಉದ್ಯಾನವನಕ್ಕೆ ಮೆರುಗು ತಂದಿವೆ. ಬೇಸಿಗೆಯಲ್ಲೂ ಸದಾ ತಂಪಾಗಿರುವ ಈ ಉದ್ಯಾನವನವು ಪ್ರವಾಸಿಗರನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತದೆ. ಹಲವಾರು ಅಪರೂಪದ ತಳಿಯ ಗಿಡಮರಗಳು ಉದ್ಯಾನವನದಲ್ಲಿವೆ. ಬ್ಲಾಸಮ್, ಗುಲ್ ಮೆಹಂದಿ, ಅಪರಾಜಿತ, ಗುಲ್ಫಾ, ರುಕ್ಮಿಣಿ, ಬರ್ಸಾಪುರ್, ಮೋರ್ಷಿಕಾ, ತುಪಾರಿಯಾ, ಲಾಲ್ ಸಾಗ್, ಕಲಿಹಾರಿ, ನಾಗಪಾನದಂತಹ ಸಸ್ಯವರ್ಗವನ್ನು ಇಲ್ಲಿ ಕಾಣಬಹುದಾಗಿದೆ. ವೀಕ್ಷಣೆಗೆ ಯಾವುದೇ ಶುಲ್ಕ ವಿಧಿಸಲಾಗಿಲ್ಲ. ಆದರೆ ಉದ್ಯಾನವನ ವೀಕ್ಷಿಸಲು ಬಯಸುವ ಪ್ರವಾಸಿಗರು ರಾಷ್ಟ್ರಪತಿ ಭವನದ ವೆಬ್ಸೈಟ್ನಲ್ಲಿ ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ. ಪ್ರವಾಸಿಗರ ಅನುಕೂಲಕ್ಕಾಗಿ ಉದ್ಯಾನವನದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಪ್ರಥಮ ಚಿಕಿತ್ಸೆ ಸೌಕರ್ಯ, ಮಳೆ ತಂಗುದಾಣ ಹಾಗೂ ವಿಶ್ರಾಂತಿ ಧಾಮಗಳ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ದಿವ್ಯಾಂಗರು, ಮಹಿಳೆಯರು, ಅಶಕ್ತರಿಗೆ ಉದ್ಯಾನವನದಲ್ಲಿ ಸಂಚರಿಸಲು ಅನುಕೂಲವಾಗುವಂತೆ ಹಾಗೂ ಕೇಂದ್ರೀಯ ಸೆಕ್ರೆಟೇರಿಯೇಟ್ ಮೆಟ್ರೋ ಸ್ಟೇಷನ್ನಿಂದ ರಾಷ್ಟ್ರಪತಿ ಭವನದವರೆಗೆ ಆಗಮಿಸಲು ಶಟಲ್ ಬಸ್ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಪ್ರತಿ 30 ನಿಮಿಷಗಳಿಗೆ ಒಂದರಂತೆ ಬಸ್ ಸಂಚರಿಸಲಿವೆ. ಬೆಳಗ್ಗೆ 9 ರಿಂದ ಸಂಜೆ 6 ಗಂಟೆಯವರೆಗೆ ಶಟಲ್ ಬಸ್ ಸೇವೆ ಲಭ್ಯವಿರುತ್ತದೆ ಎಂದು ರಾಷ್ಟ್ರಪತಿ ಭವನದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.